ದಾಂಡೇಲಿಯಲ್ಲಿ ವಾಣಿಜ್ಯ ವಾಹನ ಚಾಲಕರ ಮಕ್ಕಳಿಗೆ ಶ್ರೀರಾಮ್ ಫೈನಾನ್ಸ್ ಆಶ್ರಯದಡಿ ವಿದ್ಯಾರ್ಥಿ ವೇತನ ವಿತರಣೆ. ರಾಷ್ಟ್ರದ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಗಳಲ್ಲಿ ಒಂದಾಗಿರುವ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಆಶ್ರಯದಡಿ ದಾಂಡೇಲಿಯ ವಾಣಿಜ್ಯ ವಾಹನಗಳ ಚಾಲಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವನ್ನು ಬುಧವಾರ ನಗರದ ಕುಳಗಿ ರಸ್ತೆಯಲ್ಲಿರುವ ಶ್ರೀ ವಿದ್ಯಾಧಿರಾಜ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಪ್ರಾದೇಶಿಕ ಸಾರಿಗೆ ಕಚೇರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಎಎಸ್ ಕಟ್ಟಿಮಣಿಯವರು ಉದ್ಘಾಟಿಸಿ, ನಿರುದ್ಯೋಗಿ ಜನರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸಿ ವಾಣಿಜ್ಯ ವಾಹನಗಳನ್ನು ಖರೀದಿಸಲು ಮಹತ್ವದ ಸಹಕಾರವನ್ನು ನೀಡಿ ನಿರುದ್ಯೋಗಿಗಳನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿಸುವ ನಿಟ್ಟಿನಲ್ಲಿ ಶ್ರೀರಾಮ್ ಫೈನಾನ್ಸ್ ಸಂಸ್ಥೆಯ ಕೊಡುಗೆ ಮಹತ್ವಪೂರ್ಣವಾಗಿದೆ ಎಂದರು. ಆರ್ಥಿಕ ಲಾಭದಾಯಕ ಚಟುವಟಿಕೆಗಳ ಜೊತೆಗೆ ವಾಣಿಜ್ಯ ವಾಹನಗಳ ಚಾಲಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವುದು ಸಂಸ್ಥೆಯ ಶೈಕ್ಷಣಿಕ ಕಾಳಜಿಯನ್ನು ಎತ್ತಿ ತೋರಿಸುತ್ತದೆ ಎಂದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ದಾಂಡೇಲಿ ನಗರ ಠಾಣೆಯ ಪಿಎಸ್ಐ ಐಆರ್ ಗಡ್ಡೇಕರ್, ಜನತಾ ವಿದ್ಯಾಲಯ ಪಿಯು ಕಾಲೇಜಿನ ಪ್ರಾಚಾರ್ಯರಾದ ಎಂಎಸ್ ಇಟಗಿ, ಹಿರಿಯ ನ್ಯಾಯವಾದಿ ಎಂಸಿ ಹೆಗಡೆ ಮೊದಲಾದವರು ಮಾತನಾಡಿ, ರಾಷ್ಟ್ರದ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಗಳಲ್ಲಿ ಶ್ರೀರಾಮ್ ಫೈನಾನ್ಸ್ ಅಗ್ರಸ್ಥಾನದಲ್ಲಿದೆ. ವಾಣಿಜ್ಯ ವಾಹನಗಳ ಮೂಲಕ ಬದುಕನ್ನು ಕಟ್ಟಿಕೊಳ್ಳುವ ಬಡ ನಿರುದ್ಯೋಗಿಗಳ ಕನಸು ನನಸು ಮಾಡಲು ಶ್ರೀರಾಮ್ ಫೈನಾನ್ಸ್ ಅಗತ್ಯ ಸಾಲ ನೀಡುವುದರ ಮೂಲಕ ಬಡವರ ಬದುಕಿಗೆ ಆಸರೆಯಾಗಿ ನಿಂತಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶ್ರೀರಾಮ್ ಫೈನಾನ್ಸ್ ಇದರ ಮಂಗಳೂರು ವಲಯದ ವಲಯ ವ್ಯವಹಾರ ಮುಖ್ಯಸ್ಥರಾದ ಶರಶ್ಚಂದ್ರ ಭಟ್ ಕೆ ಅವರು, ಶ್ರೀರಾಮ್ ಫೈನಾನ್ಸ್ ಕೇವಲ ವಾಹನಗಳ ಖರೀದಿಗಾಗಿ ಸಾಲವನ್ನು ನೀಡುವುದರ ಜೊತೆಗೆ ಅತ್ಯಂತ ಬದ್ಧತೆಯಿಂದ ಶೈಕ್ಷಣಿಕ ಸಾಮಾಜಿಕ ಕಾರ್ಯಚಟುವಟಿಕೆಗಳಲ್ಲಿಯೂ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಕಳೆದ 11 ವರ್ಷಗಳಿಂದ ಈವರೆಗೆ 60,000ಕ್ಕೂ ಅಧಿಕ ವಾಣಿಜ್ಯ ವಾಹನ ಚಾಲಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಮೂಲಕ ಶೈಕ್ಷಣಿಕ ಕಾಳಜಿಯನ್ನು ಮೆರೆದಿದೆ ಎಂದರು. ಶಿಕ್ಷಣಕ್ಕೆ ನೀಡುವ ಸಹಾಯ ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಸಹಕಾರಿ ಎಂದರು. ಮುಖ್ಯ ಅತಿಥಿಗಳಾಗಿ ನಗರದ ತೊಹೀದ್ ಉರ್ದು ಶಾಲೆಯ ಮುಖ್ಯೋಪಾಧ್ಯಾಯರಾದ ಮೊಹಿದ್ದೀನ್ ಶೇಖ್ ಹಸನ್, ಶ್ರೀರಾಮ್ ಫೈನಾನ್ಸ್ ಇದರ ವಲಯ ಕಲೆಕ್ಷನ್ ಮುಖ್ಯಸ್ಥರಾದ ನಾಗರಾಜ್ ಬಿ, ಶ್ರೀರಾಮ್ ಫೈನಾನ್ಸ್ ಇದರ ರಾಜ್ಯ ಮುಖ್ಯಸ್ಥರಾದ ಸದಾಶಿವ್ ಪೂಜಾರಿ, ವಿವಿಧ ಕಂಪನಿಗಳ ದ್ವಿಚಕ್ರ ವಾಹನ ವಿತರಕರುಗಳಾದ ಟಿಎಸ್ ಬಾಲಾಮಣಿ, ಮೊಹಮ್ಮದ್ ಜುಬೇರ್ ಶೇಖ್, ಗುರ್ಮಿತ್ ಸಿಂಗ್, ರಾಜ್ ಕಿರಣ್ ಕಲ್ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಾಣಿಜ್ಯ ವಾಹನಗಳ ಚಾಲಕರುಗಳ ಒಟ್ಟು 130 ವಿದ್ಯಾರ್ಥಿಗಳಿಗೆ ತಲಾ 3,000 ರೂಪಾಯಿಯಂತೆ ವಿದ್ಯಾರ್ಥಿ ವೇತನ ಮತ್ತು ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಗಣ್ಯರನ್ನು ಸಂಸ್ಥೆಯ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಶ್ರೀರಾಮ್ ಫೈನಾನ್ಸ್ನಿಂದ ಸಾಲವನ್ನು ಪಡೆದು ವಾಹನಗಳನ್ನು ಖರೀದಿಸಿದ ಗ್ರಾಹಕರಿಗೆ ವಾಹನಗಳ ಕೀಯನ್ನು ಇದೇ ಸಂದರ್ಭದಲ್ಲಿ ಹಸ್ತಾಂತರಿಸಲಾಯಿತು. ಶ್ರೀರಾಮ್ ಫೈನಾನ್ಸ್ ವಿಭಾಗೀಯ ವ್ಯವಹಾರ ಮುಖ್ಯಸ್ಥರಾದ ಜಾರ್ಜ್ ಡಿಸೋಜಾ ಅವರು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ರೀಜನಲ್ ವ್ಯವಹಾರ ಮುಖ್ಯಸ್ಥರಾದ ಪ್ರಶಾಂತ್ ಕೆಎಸ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀರಾಮ್ ಫೈನಾನ್ಸ್ ಸಂಸ್ಥೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ವಾಣಿಜ್ಯ ವಾಹನಗಳ ಚಾಲಕರ ಸಂಘಟನೆಯ ಪದಾಧಿಕಾರಿಗಳು, ವಾಣಿಜ್ಯ ವಾಹನಗಳ ಚಾಲಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಶ್ರೀರಾಮ್ ಫೈನಾನ್ಸ್ನ ದಾಂಡೇಲಿ ಶಾಖಾ ಕಚೇರಿಯ ಹಳೆ ಕಟ್ಟಡದ ಮಾಲಕರಾಗಿರುವ ರಾಮಕೃಷ್ಣ ಪಾಲೇಕರ್ ಹಾಗೂ ನೂತನ ಶಾಖಾ ಕಚೇರಿಯ ಕಟ್ಟಡದ ಮಾಲೀಕರಾಗಿರುವ ಕಲೀಂ ಅವರನ್ನು ಶ್ರೀರಾಮ್ ಫೈನಾನ್ಸ್ ಪರವಾಗಿ ಗೌರವಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು.